ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ವ್ಲಾಗ್. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ 4 ಡೇಸಿಂದ ನಾನು ಜಿಮ್ಗೆ ಹೋಗಿರಲಿಲ್ಲ, ವರ್ಕಲ್ಲಿ ಬ್ಯುಸಿ ಇದ್ದೆ. ಇವತ್ತೆದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಜಿಮ್ಗೆ ಹೋದೆ. ಜಿಮ್ಮಲ್ಲೂ ತುಂಬ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. 1 ಅವರ್ ವರ್ಕೌಟ್ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ಹೂವು, ಮನೆಗೆ ಸೌತೆಕಾಯಿ ಎಲ್ಲ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಪೂಜೆ ಮಾಡಿ ಸೊ ಇಲ್ಲಿಂದ ಮುಗಿಸ್ಕೊಂಡು ಸಲೂನ್ ಹತ್ರ ಹೋದೆ. ಆಲ್ರೆಡಿ ಸ್ವಾತಿ ಸಲೂನಲ್ಲಿ ಪೂಜೆ ಎಲ್ಲ ಮುಗಿಸಿದ್ರು. ಸಲೂನ್ ಹತ್ರದಿಂದ ಮತ್ತೆ ಟೆಂಪಲ್ಗೆ ಹೋದ್ವಿ. ಟೆಂಪಲಲ್ಲಿ ಸ್ವಲ್ಪ ಜನ ಇದ್ದರು. ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡಿದ್ದು, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ಮತ್ತೆ ಸಲೂನ್ ಹತ್ರ ವಾಪಸ್ ಬಂದ್ವಿ. ಅದಾದಮೇಲೆ ಸಂಜೆವರೆಗೂ ಸಲೂನಲ್ಲಿ ಕಸ್ಟಮರು ಸೊ ಇದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಊಟ ಆಗ್ತಾಯಿತ್ತು. ಅವಾಗ ಒಂದು ಗ್ಲಾಸ್ ಹೋಗಿ ಜ್ಯೂಸ್ ಕೊಟ್ಬಿಟ್ಟು ಬಂದ್ವಿ. ಅಕ್ಕಿ ರೊಟ್ಟಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಫಸ್ಟು. ಈಗ ಒಂದು 2 ಸೌಟಾಗಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಸೊ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ಈಗ ರೊಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಜೀರಿಗೆ ತೊಗೊಂಡಿದ್ದೀನಿ. ಇದು ಕರಿಬೇವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ಇವಾಗ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಕಲಸೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಕಲಸಿಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ. ಕರಿಬೇವು ಜಾಸ್ತಿ ಹಾಕಿದ್ರೆ ಅಕ್ಕಿ ರೊಟ್ಟಿ ನಿಜ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ನೆನ್ಕೊಳಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಿ. ಇದರಲ್ಲಿ ನಾನು ಸ್ವಲ್ಪ ಕಡಲೆಬೇಳೆ, ಹೆಸರುಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋಂಥ ಕಡಲೆಬೇಳೆ, ಹೆಸರುಬೇಳೆ ತೆಗೆದು ರೊಟ್ಟಿ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಮುಂಚೆನೇ ಹಾಕ್ಬಿಟ್ರೆ ಮೆತ್ತಗೆ ಹಾಕ್ಬಿಡುತ್ತೆ. ಇವಾಗ ರೊಟ್ಟಿ ತಟ್ತೀವಲ್ವ, ಸೊ ಆ ಟೈಮಲ್ಲಿ ಹಾಕ್ಕೊಬೇಕು. ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ತಟ್ಕೊಬೇಕು. ರೊಟ್ಟಿ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ. ಹೆಂಚಿಗೆ ನಾನು ನೀರು ಹಾಕ್ಕೊತಾ ಇದ್ದೀನಿ, ಆಯಿಲ್ ಹಾಕ್ತಾಯಿಲ್ಲ. ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಕವರ್ ಮೇಲೆ ಬೇಕಾದರೂ ತಟ್ಕೊಂಡು ಹಾಕ್ಕೊಬೋದು, ಹೆಂಚು ಮೇಲೆ ಬೇಕಾದ್ರೂ ತಟ್ಕೊಂಡು ಹಾಕ್ಕೊಬೋದು. ನಾನು ಡೈರೆಕ್ಟ್ ಹೆಂಚು ಮೇಲೆ ತಟ್ತಾ ಇದ್ದೀನಿ, ಕವರ್ ಬೇಡ ಅಂತ. ಮಧ್ಯ ಮಧ್ಯ ನೀರಲ್ಲಿ ಕೈ ಎತ್ಕೊಂಡು ಇದನ್ನು ತಟ್ಕೊಬೇಕು. ತೆಳ್ಳಗೆ ಬರುತ್ತಿದ್ದು. ಸ್ವಲ್ಪ ಬೆಂದ ಮೇಲೆ ಆಯಿಲ್ ಹಾಕ್ಕೊಬೇಕು. ನೋಡಿ ರೊಟ್ಟಿ ಹೇಗೆ ಬರ್ತಿದೆ ಅಂತ. ಚೂರು ಕಿತ್ತೋಗಲ್ಲ ಈ ಥರ ಮಾಡೋದ್ರಿಂದ. ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೊಬೋದು. ನಾನು 2 ರೊಟ್ಟಿ ಮಾಡ್ಕೊಳ್ತೀನಿ ಅಷ್ಟೇ, ಅದಕ್ಕೆ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡ್ ಹಂಗೆ ನಾನು ಸೊಪ್ಪಿನ ಪಲ್ಯಕ್ಕೆ ಇಟ್ಟಿದ್ದೀನಿ. ಕಡಲೆಬೇಳೆ ಒಗ್ಗರಣೆ ಮಾಡ್ಕೊಂಡಲ್ವ, ಸೊ ಅದರಲ್ಲೇ ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ. ಸೊ ಇವಾಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಗೆ ಬೇಯಿಸ್ಕೊಬೇಕು. ಮತ್ತು ಅಲಸಂದಿ ಕಾಳು ಸ್ವಲ್ಪ ಇತ್ತು, ಅದನ್ನು ನಾನು ಮಿಕ್ಸ್ ಹಾಕ್ತಾಯಿದ್ದೀನಿ. ಬರೀ ಎಣ್ಣೆಯಲ್ಲೇ ಬೇಯಬೇಕು ಸೊಪ್ಪು, ಚೆನ್ನಾಗಿರುತ್ತೆ ಅದು ಟೇಸ್ಟು. ಕಾಳನ್ನ ಅದಕ್ಕೆ ನಾನು ಸಪ್ರೇಟ್ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಕಾಳು ಎಣ್ಣೆಲಿ ಬೇಯೋದು ತುಂಬ ಟೈಮ್ ತೊಗೊಳುತ್ತೆ ಅಂತ. ಸೊಪ್ಪಾದರೆ ಬೇಗ ಬೇಯ್ಬಿಡುತ್ತೆ. ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪಿಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5-10 ನಿಮಿಷ ಬೇಯೋದಕ್ಕೆ ಬಿಟ್ಕೊಳ್ಬೇಕು. ಒಂದು 10 ನಿಮಿಷ ಬೇಯಿಸ್ಕೊಬೇಕು ಸೊಪ್ಪನ್ನ. ಸೊಪ್ಪಿನ ಪಲ್ಯಕ್ಕೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆದಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಎರಡನ್ನೂ ಮಿಕ್ಸ್ ಮಾಡೋಣ. ಸೊಪ್ಪಿನ ಪಲ್ಯ ರೆಡಿ ಆಯಿತು. ನಾನು ಮಾಡಿದ ಎಣ್ಣೆ ಸೊಪ್ಪಿನ ಪಲ್ಯ. ಊರಿಂದ ನನ್ನ ಎಣ್ಣೆ ಸೊಪ್ಪು ತಂದು ಕೊಟ್ಟಿದ್ದು, ಅದ್ರ ಪಲ್ಯ. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೇರಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಸ್ತಿದ್ದೀನಿ. ಅಲ್ಲಿ ಸೊಪ್ಪಿನ ಪಲ್ಯ ಫುಲ್ ರೆಡಿ ಆಯಿತು. ಮತ್ತು ರೆಡಿ ಆಯಿತು ಅಕ್ಕಿ ರೊಟ್ಟಿ ಸೊಪ್ಪಿನ ಪಲ್ಯ. ಇದು ಟೊಮೊಟೊ ಚಟ್ನಿ ಮಾಡಿದ್ನಲ್ಲ ಅದು. ಅಕ್ಕಿ ರೊಟ್ಟಿ ಜೊತೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ನಿಜ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು. ನೀವು ಮಾಡಿ, ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.